ಬೇಗ ಬರುವಂಥ ಬೆಳೆ ಆಗಿದ್ದರಿಂದ ಮತ್ತು ಬಹಳ ಸುಲಭ ಇದನ್ನ ಬೆಳೆಯೋಕ್ಕೆ, ಕಾಯಿಲೆ ಇರೋದಿಲ್ಲ. ಒಂದು ಎಕರೆಗೆ ನಮಗೆ 150-200 ಚೀಲ ಗಂಟನೂ ಮುಂದುಂಟು. 400 ಚೀಲ ತೆಗೆದವರು ಇದ್ದಾರೆ. ಒಂದು 30,000-40,000 ಸಾವಿರ ಖರ್ಚಾಗುತ್ತೆ. 1,00,000-1,10,000 ಎಲ್ಲ ಸಿಕ್ಕಿ ಉಂಟು ಒಂದು ಎಕರೆಗೆ. ಅದರಿಂದ 30,000-40,000 ಸಾವಿರ ತೆಗೆದು ಒಂದು 80,000 ಎಲ್ಲ ಲಾಭ ಬರುತ್ತೆ. ಗಡ್ಡೆ ತರಕಾರಿಯಾಗಿ ಬಳಕೆ ಆಗ್ತಿರುವ ಬೆಳೆ, ಸುಲಭ ನಿರ್ವಹಣೆ, ಖರ್ಚು ಕಡಿಮೆ, ಅಧಿಕ ಲಾಭ, ಯಥೇಚ್ಛ ಪೋಷಕಾಂಶಗಳ ಆಗರ ಈ ಗೆಣಸು. ಸಿಹಿ ಗೆಣಸು ಬೇಸಾಯ. ಕೃಷಿ ಖಜಾನೆಗೆ ಸ್ವಾಗತ. ನಾನು ಅಭಿಷೇಕ್ ರಾಮಪ್ಪ. ಗಡ್ಡೆ ತರಕಾರಿ ಬೆಳೆಗಳಲ್ಲಿ ಸಿಹಿ ಗೆಣಸು ಒಂದು ಮುಖ್ಯವಾದ ಬೆಳೆ. ಮರಗೆಣಸಿನಂತೆಯೇ ಸಿಹಿ ಗೆಣಸು ಸಹ ವ್ಯಾಪಕವಾಗಿ ಬಳಕೆಯಲ್ಲಿದೆ. ಅಪಾರ ಪೋಷಕಾಂಶಗಳನ್ನು ಹೊಂದಿರುವ ಸಿಹಿ ಗೆಣಸಿಗೆ ಇತ್ತೀಚೆಗೆ ಬೇಡಿಕೆ ಹೆಚ್ಚುತ್ತಿದ್ದು, ರೈತರು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಸಿಹಿ ಗೆಣಸು ಬೆಳೆದು ಹೆಚ್ಚಿನ ಲಾಭ ಪಡೆಯುತ್ತಿದ್ದಾರೆ. ಇಂದು ಸಿಹಿ ಗೆಣಸು ಬೇಸಾಯದ ಕುರಿತು ವಿವರ ತಿಳಿದುಕೊಳ್ಳೋಣ. ಗಡ್ಡೆ ತರಕಾರಿ ಬೆಳೆಯಾಗಿರುವ ಸಿಹಿ ಗೆಣಸು ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗ್ತಿರುವ ಬೆಳೆಗಳಲ್ಲಿ ಒಂದಾಗಿದೆ. ಗೋಧಿ, ಅಕ್ಕಿ, ಜೋಳ, ಆಲೂಗಡ್ಡೆ, ಬಾರ್ಲಿ ಮತ್ತು ಮರಗೆಣಸಿನ ಬಳಿಕ ಮುಖ್ಯ ಬೆಳೆಯಾಗಿ ಸಿಹಿ ಗೆಣಸನ್ನ ಬೆಳೆಯಲಾಗ್ತಿದ್ದು, ಕೋಟ್ಯಂತರ ಜನರು ಇದನ್ನ ಪ್ರಮುಖ ಆಹಾರವಾಗಿ ಬಳಸ್ತಿದ್ದಾರೆ. ವಾರ್ಷಿಕ 89 ಮಿಲಿಯನ್ ಟನ್ ಸಿಹಿ ಗೆಣಸು ಉತ್ಪಾದನೆ. ಪ್ರಪಂಚದಾದ್ಯಂತ 117ಕ್ಕೂ ಹೆಚ್ಚು ದೇಶದಲ್ಲಿ ಸಿಹಿ ಗೆಣಸನ್ನ ಬೆಳೆಯಲಾಗ್ತಿದೆ. ಸುಮಾರು 8 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಸಿಹಿ ಗೆಣಸು ಬೇಸಾಯ ಮಾಡಲಾಗ್ತಿದ್ದು 89 ಮಿಲಿಯನ್ ಟನ್ ಇಳುವರಿ ಸಿಗ್ತಾ ಇದೆ. 2020ನೇ ಸಾಲಿನಲ್ಲಿ ನೋಡೋದಾದ್ರೆ ಚೀನಾದಲ್ಲಿ 49 ಮಿಲಿಯನ್ ಟನ್, ಮಾಲ್ವಾಯಿಯಲ್ಲಿ 6.9, ತಾಂಜೇನಿಯಾದಲ್ಲಿ 4.4, ಅಂಗೋಲಾದಲ್ಲಿ 1.7, ಇಥಿಯೋಪಿಯಾದಲ್ಲಿ 1.6 ಮಿಲಿಯನ್ ಟನ್ ಸಿಹಿ ಗೆಣಸನ್ನ ಬೆಳೆಯಲಾಗ್ತಿದೆ. ಸಿಹಿ ಗೆಣಸಿನಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಹೆಚ್ಚಿರುತ್ತೆ. ಜೊತೆಗೆ ಕಬ್ಬಿಣದ ಅಂಶ, ವಿಟಮಿನ್ ಎ, ಸಿ ಮತ್ತು ಇ ಹೇರಳವಾಗಿದೆ. ಕ್ಯಾರೋಟಿನ್ ಅಂಶ ಸಹ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ವಿಟಮಿನ್ ಎ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇನ್ನು ಇದರಲ್ಲಿ ನಾರಿನಾಂಶ ಹೆಚ್ಚಾಗಿದ್ದು ಮಲಬದ್ಧತೆ ಸಮಸ್ಯೆಯನ್ನ ನಿವಾರಿಸುತ್ತೆ. ಭಾರತದ ಮಟ್ಟಿಗೆ ನೋಡೋದಾದ್ರೆ ಒಡಿಶಾ, ಕೇರಳ, ಪಶ್ಚಿಮ ಬಂಗಾಳ ಮತ್ತು ಉತ್ತರ ಪ್ರದೇಶಗಳಲ್ಲಿ ಸಿಹಿ ಗೆಣಸನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ಭಾರತದಲ್ಲಿ ಸುಮಾರು 1.25 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಸಿಹಿ ಗೆಣಸು ಬೆಳೀತಾ ಇದ್ದು 1.5 ಮಿಲಿಯನ್ ಟನ್ನಷ್ಟು ಇಳುವರಿ ಸಿಗ್ತಾ ಇದೆ. ಕರ್ನಾಟಕದಲ್ಲಿ ಉಪ ಬೆಳೆಯಾಗಿ ಸಾಕಷ್ಟು ಜನರು ಸಿಹಿ ಗೆಣಸು ಬೆಳೀತಾ ಇದ್ದಾರೆ. ಕೆಲವರು ಮುಖ್ಯ ಬೆಳೆಯಾಗಿಯೇ ಸಿಹಿ ಗೆಣಸು ಬೆಳೆದು ಹೆಚ್ಚಿನ ಆದಾಯ ಪಡೆದಿದ್ದಾರೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಯಡವನಾಡು ಗ್ರಾಮದ ಬಾರ್ನ ಯೋಗೇಶ್ 7 ಎಕರೆಯಲ್ಲಿ ಸಿಹಿ ಗೆಣಸು ಬೆಳೆಸಿದ್ದಾರೆ. ಕೆಂಪು ಸಿಹಿ ಗೆಣಸು ಬೆಳೀತಾ ಇರುವ ರೈತ. ಸಿಹಿ ಗೆಣಸಿನಲ್ಲಿ ಹಲವು ತಳಿಗಳಿವೆ. ಹೊಸೂರ್ ರೆಡ್, ಹೊಸೂರ್ ಗ್ರೀನ್, V6, V12, ವಿಕ್ರಮ್, C43, H41 ಮತ್ತು H42 ರಾಜ್ಯದಲ್ಲಿ ಮುಖ್ಯವಾಗಿ ಬೆಳೆಯುವ ತಳಿಗಳಾಗಿವೆ. ಇನ್ನು ಕೊಡಗು ಭಾಗದಲ್ಲಿ ಬಿಳಿ ಸಿಹಿ ಗೆಣಸು ಮತ್ತು ಕೆಂಪು ಸಿಹಿ ಗೆಣಸನ್ನ ಬೆಳೆಯಲಾಗ್ತಾ ಇದ್ದು, ಯೋಗೇಶ್ ಅವರು ಕೆಂಪು ಸಿಹಿ ಗೆಣಸು ಬೆಳೆಸಿದ್ದಾರೆ. 2 ಥರವಿದೆ. ಒಂದು ವೈಟ್ ಗೆಣಸಿದೆ, ಒಂದು ರೆಡ್ ಕಲರ್ದು, ಇನ್ನೊಂದು ಅದು ಬಿಟ್ಟರೆ ಕಂಪ್ನಿಯವರು ಬಂದ್ಬಿಟ್ಟು ಅವ್ರದ್ದು ಟೆಂಡ್ರು ಈ ಫಿಕ್ಸೆಡ್ ರೇಟ್ ಮಾಡಿಬಿಟ್ಟು ಹೋಗ್ತಾರೆ. 13 ರೂಪಾಯಿ ಅಂತ ಹೇಳಿದರೆ ಅವ್ರು ಕೀಳತ್ತಿಗೆ ಅದೇ ರೇಟಲ್ಲಿ ನಾವು ಅವ್ರಿಗೆ ಕೊಡಬೇಕು. ಆ ಥರದಲ್ಲಿ ಮಾಡೋದಾದರೆ ನಮಗೆ ಲಾಸ್. ಅದು ಅಂತೇಳಿದರೆ ಇಳುವರಿ ಇದ್ರದಷ್ಟು ಇಳುವರಿ ಬರೋದಿಲ್ಲ. ಮತ್ತು ಅವ್ರದ್ದು ಫಿಕ್ಸೆಡ್ ಆಗಿರುತ್ತೆ. ನಾವು ಆದರೆ ಅದೇ ಬೆಳೆನೇ ಬೆಳಿಬೋದು ಅಂತೇಳಿದರೆ ಫಿಕ್ಸೆಡ್ ಮಾಡಿರ್ತಾರಲ್ಲ ಅದೇ ರೇಟಿಗೆ ಕೊಡ್ತಾರೆ. ಆದರೆ ಇಳುವರಿ ಜಾಸ್ತಿ ಇರೋದಿಲ್ಲ. ಈ ರೆಡ್ದಾದರೆ ಇಳುವರಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ವೈಟ್ ಇಲ್ಲ, ಅದೊಂಥರ ಕ್ಯಾರೆಟ್ ಥರ ಬರುತ್ತೆ.
ಅಂತೇಳಿದರೆ ಸ್ವಲ್ಪ ರೆಡ್ ಪಿಂಕ್ ಇದರಲ್ಲಿರುತ್ತೆ. ಅದು ಬಿಟ್ಟರೆ ವೈಟ್ ಕಡಿಮೆ ಹಾಕೋದಿಲ್ಲ ಯಾರು ಸಹ. ಕೇರಳದಲ್ಲಿದೆ ಅದು. ಸಿಹಿಗೆಣಸು ಫಲವತ್ತಾದ ಮರಳು ಮಿಶ್ರಿತ ಗೋಡು ಮಣ್ಣಿನಲ್ಲಿ ಉತ್ತಮವಾಗಿ ಬೆಳೆಯುತ್ತೆ. ತಂಪಾದ ವಾತಾವರಣ ಇದ್ದರೆ ಮರುಗೆಣಸು ಉತ್ತಮವಾಗಿ ಬೆಳೆಯುತ್ತೆ. ನೀರಿನ ಅನುಕೂಲ ಇದ್ದರೆ ಎಲ್ಲಾ ಕಾಲದಲ್ಲೂ ನಾಟಿ ಮಾಡಿ ಬೆಳೆಯಬಹುದು. ಉಳಿದಂತೆ ಒಣ ಪ್ರದೇಶಗಳಲ್ಲಿ ಮಳೆಯಾಶ್ರಿತದಲ್ಲಿ ಬೆಳೆಯೋದಾದರೆ ಜೂನ್ ಜುಲೈ ತಿಂಗಳಿನಲ್ಲಿ, ಕರಾವಳಿ ಪ್ರದೇಶದಲ್ಲಿ ಮೇ ಜೂನ್ ತಿಂಗಳಲ್ಲಿ ನಾಟಿ ಮಾಡಬಹುದು. ಜೊತೆಗೆ ಎರಡನೇ ಬೆಳೆಯನ್ನ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲೂ ಬೆಳೆಯಬಹುದು. ಮರಳು ಮಣ್ಣಲ್ಲಿ ಸ್ವಲ್ಪ ತೇವಾಂಶ ನಾವು ಜಾಸ್ತಿ ಕೊಡ್ತಾ ಇರಬೇಕು ಬೇಸಿಗೆಗಾಲದಲ್ಲಿ. ಮಳೆಗಾಲದಲ್ಲಾದರೆ ಅದೇ ಬಂದು ಆಟೋಮೆಟಿಕ್ ಬಂದುಬಿಡುತ್ತೆ. ಮತ್ತು ಎರೆಮಣ್ಣಾದರೆ ಸ್ವಲ್ಪ ವೆಯ್ಟ್ ಎಲ್ಲ ಜಾಸ್ತಿ ಇರುತ್ತೆ, ಕಲರ್ ಮಾತ್ರ ಸ್ವಲ್ಪ ಡಲ್ ಇರುತ್ತೆ ಅಷ್ಟೇ. ಇನ್ನು ಕೆಂಪು ಮಣ್ಣು ಕಲರು ಒಳ್ಳೆ ಸೂಪರಾಗಿರುತ್ತೆ, ಅದು ವೆಯ್ಟು ಅಷ್ಟೇ ಸಖತ್ತಾಗಿರುತ್ತೆ. ವೆಯ್ಟ್ ಕೋಲ್ಡ್ ಇರುತ್ತೆ. ಕೋಲ್ಡು ಇದಕ್ಕೆ ಬೆಸ್ಟ್, ಮರಗೆಣಸಿಗೆ ಕೋಲ್ಡ್ ಇದ್ದರೆ ಒಳ್ಳೆಯದು. ಏನಕ್ಕೆ ಅಂತ ಹೇಳಿದರೆ ಬಾಡೋದಿಲ್ಲ ಮತ್ತು ಹೆಲ್ದಿಯಾಗಿ ಬರುತ್ತಾ ಇರ್ತದೆ. ನೀರು ಅಷ್ಟೇ ತುಂಬ ಏನು ಕೊಡಬೇಕು ಅಂತ ಅಗತ್ಯನೂ ಇಲ್ಲ. ನಮಗೆ ನೀರಿನ ಅನುಕೂಲ ಏನಾರು ಇದ್ದರೆ ಯಾವ ಟೈಮಲ್ಲಿ ಬೇಕಾದ್ರೆ ಮಾಡ್ಕೋಬೋದು. ನೀರು ಚೆಂದ ಬೇಕು. ಮಳೆಗಾಲದಲ್ಲಿ ಎರೆಮಣ್ಣಲ್ಲಿ ಹಾಕಲೇಬಾರ್ದು, ಬರೀ ಬೇರೆ ಬರುತ್ತೆ ಮತ್ತು ಶೀತ ಜಾಸ್ತಿ ಇಟ್ಕೊಂಡಿರ್ತದಲ್ಲ, ಬರೀ ಬೇರೆ ಹೋಗುತ್ತೆ, ಇಳುವರಿ ಕಡಿಮೆ ಬರುತ್ತೆ ನಮಗೆ. ಮರಳು ಮಣ್ಣು ಸೂಕ್ತ ಮಣ್ಣು, ಕೆಂಪು ಮಣ್ಣು ಎಲ್ಲ ಆಗುತ್ತೆ. ಯಾವುದು ನೀರು ಹಿಡಿದು ಇಟ್ಕೊಳ್ಳೋದಿಲ್ಲ ಮಳೆಗಾಲದಲ್ಲಿ ಆ ಮಣ್ಣಿಗೆ ಸೂಕ್ತ. ಬೇಸಿಗೆಗಾಲದಲ್ಲಿ ಎರೆಮಣ್ಣು ಯಾವುದು ನೀರು ಹಿಡಿದು ಇಟ್ಕೊಳ್ತದೆ ಆ ಥರ ಮಣ್ಣು ಸೂಕ್ತ. ಇದು ಎಲ್ಲ ಕ್ಲೈಮೇಟಿಗೂ ಹೊಂದ್ಕೊಳ್ತದೆ. ಇದು ಕಾಯಿಲೆ ಬರೋದಿಲ್ಲ, ಏನು ಬರೋದಿಲ್ಲ, ಏನು ತೊಂದರೆನೂ ಇರೋದಿಲ್ಲ ನಮಗೆ. ಭೂಮಿಯನ್ನ ಹದಗೊಳಿಸಿ ಬಿತ್ತನೆಗೆ ಸಿದ್ಧಪಡಿಸಬೇಕು. 1 ರಿಂದ 1.5 ಅಡಿಯಷ್ಟು ಏರು ಮಡಿಯನ್ನ ಮಾಡಿಕೊಳ್ಬೇಕು. ಮಡಿಯಿಂದ ಮಡಿಗೆ 5 ಅಡಿ ಅಂತರ ನೀಡಬೇಕು. ಬಳಿಕ ನಾಟಿಗೂ ಮುನ್ನ ಏರು ಮಡಿಗೆ ನೀರು ನೀಡಿ ಗೆಣಸು ಬಳ್ಳಿಯನ್ನ ನಾಟಿ ಮಾಡಬೇಕು. ನಂತರ ತೆಳುವಾಗಿ ನೀರು ಹಾಯಿಸಿ ಏರಿ ಮಡಿಯಲ್ಲಿ ತೇವಾಂಶ ಆರದಂತೆ ನೋಡಿಕೊಳ್ಬೇಕು. ಬಳ್ಳಿಗಳನ್ನ ನಾಟಿ ಮಾಡಿದ 10 ರಿಂದ 15 ದಿನಗಳಲ್ಲಿ ಅದು ಬೇರು ಬಿಟ್ಟು 3 ವಾರದ ಒಳಗೆ ಹುಲುಸಾಗಿ ಬೆಳೆಯುತ್ತೆ. 6 ತಿಂಗಳ ಬಳಿಕ ಫಸಲನ್ನ ಕಟಾವು ಮಾಡಬಹುದು. ಗೆಣಸಿಗೆ 7 ರಿಂದ 8 ದಿನಕ್ಕೆ ಒಮ್ಮೆ ನೀರು ನೀಡಬೇಕು. 1 ಎಕರೆಗೆ 50 ಮೈಕ್ರೋಜೆಟ್ ಹಾಕಬೇಕು. ಹವಾಗುಣ ಆಧರಿಸಿ 7 ರಿಂದ 8 ದಿನಕ್ಕೊಮ್ಮೆ ನೀರು ನೀಡಬೇಕು. ಭೂಮಿಯಲ್ಲಿ ತೇವಾಂಶ ಇಲ್ಲದಿದ್ದರೆ ಗೆಣಸಿನ ಬೆಳವಣಿಗೆ ಕುಂಠಿತವಾಗುತ್ತೆ. ಹಾಗಾಗಿ ಭೂಮಿ ಒಣಗದಂತೆ ನೋಡಿಕೊಂಡು ನೀರು ನೀಡಬೇಕು. ಸ್ಪ್ರಿಂಕ್ಲರ್ ಮೂಲಕ ನೀರು ನೀಡೋದಕ್ಕಿಂತ ಮೈಕ್ರೋಜೆಟ್ ಮೂಲಕ ನೀರು ನೀಡೋದು ಉತ್ತಮ. ಇದರಿಂದ ಮಣ್ಣು ಸವೆತ ಉಂಟಾಗದೆ ಉತ್ತಮ ಗುಣಮಟ್ಟದ ಗೆಣಸು ಬೆಳೆಯುತ್ತೆ. 1 ಎಕರೆಗೆ ಸುಮಾರು 50 ಮೈಕ್ರೋಜೆಟ್ ಅಳವಡಿಸಿದ್ರೆ ಸಾಕಾಗತ್ತೆ ಅಂತಾರೆ ಯೋಗೇಶ್. ಸ್ಪ್ರಿಂಕ್ಲರ್ ಆದರೆ ನಮಗೆ ಖರ್ಚು ಜಾಸ್ತಿ. ಇದಾದರೆ ಒಂದ್ಸತಿ ಇನ್ವೆಸ್ಟ್ ಮಾಡಿಬಿಟ್ರೆ ಒಂದು 5-6 ವರ್ಷ ಗಂಟನೂ ಇರುತ್ತೆ. ನೀರು ಹೊಡ್ಕೊಂಡೇ ಇರ್ಬೋದು. ಇದು ತೆರೆದ್ರೆ ಹನಿ ನೀರಾವರಿ ಥರ ಬೀಳ್ತಾ ಇರ್ತದೆ. ಅದು ಬರ ಬೀಳ್ತದೆ, ದೊಡ್ಡ ಹನಿ. ಮತ್ತು ಬೆಡ್ಡು ಅಷ್ಟೇ ಸಣ್ಣ ಆಯ್ತಾ ಇರ್ತದೆ. ಅದು ಇದೇ ಸೂಟೇಬಲ್ ಮೈಕ್ರೋ ಮಾಡೋದ್ರಿಂದ. 1 ಎಕರೆಗೆ ಒಂದು 50 ಜೆಟ್ ಬರುತ್ತೆ ಮೈಕ್ರೋಜೆಟ್. 20 ಅಡಿ ಒಂದು ಜೆಟ್ ಹಾಕಬೇಕು. ನೀರಾವರಿ ನಾವು ಅದೇ ವಾರಕ್ಕೊಂದ್ಸತಿ ಇದು ಮಾಡ್ಕೋತೀವಿ. ನೋಡೋಣ ಇದು ಎಂಥ ಶೀತ ನೋಡ್ಕೊಳ್ತೀವಿ. ಶೀತ ಕಡಿಮೆ ಆದಂಗೆ ಅದೇ 1 ವಾರಕ್ಕಾದರೆ 1 ವಾರಕ್ಕೆ ಕೊಟ್ಕೊಳ್ತೀವಿ. ಇಲ್ಲಾಂದರೆ 2-3 ದಿನಕ್ಕೆ ಶೀತ ಡೌನ್ ಆದರೆ 2-3 ದಿನ ಕೊಡ್ತೀವಿ. ಆ ಥರ ಭೂಮಿ ನೋಡ್ಕೋಬೇಕು ನಾವು. ಶೀತ ಯಾವಾಗ ಕಡಿಮೆ ಆಯಿತು ಆವಾಗ ಕುಟ್ಕೊಂಡು ಹೋಗ್ತಾ ಇರ್ಬೇಕು. ಇಲ್ಲ ಅಂತ ಹೇಳಿದರೆ ಗೆಣಸಿಗೆ ಅದು ಸ್ವಲ್ಪ ಸ್ಮೂತ್ ಸಿಗ್ತಾ ಇರ್ಬೇಕು ಮಣ್ಣಿಗೆ. ಬೇರೆ ತರಕಾರಿ ಬೆಳೆಗಳಿಗೆ ಹೋಲಿಸಿದರೆ ಸಿಹಿ ಗೆಣಸು ಬೆಳೆಯಲ್ಲಿ ಕೆಲಸ ಕಡಿಮೆ ಇರುತ್ತೆ. ಜೊತೆಗೆ ಇದಕ್ಕೆ ರೋಗ ಮತ್ತು ಕೀಟಗಳ ಬಾಧೆ ಸಹ ಕಡಿಮೆ ಇರುತ್ತೆ. ಇದರಲ್ಲಿ ಬರುವ ರೋಗ ಕೀಟಗಳ ನಿರ್ವಹಣೆ ಹೇಗೆ ಮಾಡ್ಕೊಳ್ಬೇಕು, ಗೊಬ್ಬರದ ನಿರ್ವಹಣೆ ಹೇಗೆ ಮಾಡ್ಕೊಳ್ಬೇಕು ಎಂಬ ವಿವರ ತಿಳಿಯೋಣ ಬನ್ನಿ. ಸಿಹಿ ಗೆಣಸು ನಾಟಿ ಮಾಡುವ ಮುನ್ನ
ಭೂಮಿಗೆ ಸುಮಾರು 10ರಿಂದ 15 ಟನ್ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಆ ಬಳಿಕ ಹಂತ ಹಂತವಾಗಿ 1 ಎಕರೆಗೆ 25 ಕೆಜಿ ಸಾರಜನಕ, 25 ಕೆಜಿ ಪೊಟ್ಯಾಷ್ ಮತ್ತು ಸುಮಾರು 15 ಕೆಜಿ ರಂಜಕ ನೀಡಬೇಕು. ನೀರೆಲ್ಲ ಕೊಟ್ಟು ಚಿಗುರು ಚಂದ ಬಂದಾದ್ಮೇಲೆ ಒಂದು 2-2.5 ತಿಂಗಳಾದ್ಮೇಲೆ ಚಂದ ಬಳ್ಳಿದ ಅಗತ್ಯ ನೋಡ್ಕೋಬೇಕು, ಹೆಂಗೆ ಉಂಟು ಅಂತ. ಸೊಕ್ತಾ ಇದೆಯಾ, ಇಲ್ಲ ಚೆನ್ನಾಗಿ ಚಿಗುರು ಬರ್ತಾ ಉಂಟಾ, ಇಲ್ಲ ಕೂತೋಗುಂಟ ಅಂತ ಅದನ್ನು ನೋಡಿಕೊಂಡು ಗೊಬ್ಬರ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು ಲಾಸ್ಟಿಗೆ. ಅದಾದ ತಕ್ಷಣ ಒಂದು 15 ದಿನಕ್ಕೊಂದ್ಸತಿ ಬಳ್ಳಿನ ಆಚೆ ಈಚೆ ಮೆಚ್ತಾ ಇರಬೇಕು. ಇನ್ನು 1 ತಿಂಗಳು ಉಂಟು ಕೀಳೋದು ಅಂತ ಹೇಳಿದ್ರೆ ಒಂದು ತಿಂಗಳು ಮುಂಚೆ ಪೊಟಾಸ್ ಗೊಬ್ಬರನ ಹಾಕಬೇಕು. ಅದಂತ ಹೇಳಿದ್ರೆ ನಮಗೆ ಇಳುವರಿ ಬೇಕಲ್ಲ. ಇವಾಗ ಇಳುವರಿ ಅಂತ ಹೇಳಿದ್ರೆ ಸ್ವಲ್ಪ ದಪ್ಪ ಬೇಕು, ತೂಕ ಬೇಕು. ಈ ಲಾಭಕ್ಕಾಗಿ ಮಾಡುವಂಥ ಬೆಳೆ ಅದನ್ನು ನಾವು ಮಾಡಲೇಬೇಕು. ಅದನ್ನ ಪೊಟಾಸ್ ಹಾಕಬೇಕು. ಪೊಟಾಸ್ ಹಾಕ್ಬಿಟ್ಟು 1 ತಿಂಗಳು ಬಿಡ್ಬೇಕು. ಅದನ್ನ ಬಿಟ್ಬಿಟ್ಟು ಆಮೇಲೆ 1 ತಿಂಗಳಾದ್ಮೇಲೆ ಕಟಾವು ಮಾಡ್ಬೇಕು. ಅದನ್ನ 2.5 ತಿಂಗಳಿಗೆ ಒಂದ್ಸತಿ 10-26 ಕೊಡ್ತೀವಿ. ಅದಾದಮೇಲೆ ಏನಾದ್ರು ಬಳ್ಳಿ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಪುನಃ ಒಂದ್ಸತಿ ಅದನ್ನ 10-26 ಕೊಡ್ತೀವಿ. ಅದಾದಮೇಲೆ ಪೊಟಾಸ್ ಲಾಸ್ಟ್ ಅಂತೇಳಿದರೆ ಫಸ್ಟ್ 10-26 ಬಳ್ಳಿ ಚಿಗುರು ಹೊಡಿಯೋದಕ್ಕೆ, ಗೆಂಡೆ ಸ್ವಲ್ಪ ದಪ್ಪ ಆಗಲಿಕ್ಕೆ, ವೆಯ್ಟ್ ಬರಲಿಕ್ಕೆ ಅಂತೇಳಿ. ಪೊಟಾಸ್ ಫುಲ್ ವೆಯ್ಟ್ ಬರಲಿಕ್ಕಾಗಿ ಕೊಡ್ತೀವಿ. ಸಿಹಿ ಗೆಣಸು ಬೇಸಾಯದಲ್ಲಿ ಕೆಲಸಗಾರರ ಅವಶ್ಯಕತೆ ಅಷ್ಟಾಗಿ ಇರೋದಿಲ್ಲ. ಸಸಿ ನಾಟಿ ಮಾಡುವ ಸಂದರ್ಭದಲ್ಲಿ ಮತ್ತು ಕಟಾವು ಮಾಡುವ ಸಂದರ್ಭದಲ್ಲಿ ಹೆಚ್ಚಿನ ಕೆಲಸಗಾರರು ಬೇಕಾಗ್ತಾರೆ. ಉಳಿದಂತೆ ಕಳೆ ನಿರ್ವಹಣೆ ಸಂದರ್ಭದಲ್ಲಿ ಕೆಲಸಗಾರರು ಬೇಕಾಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕರ ಕೊರತೆ ಹಾಗೂ ಅವರಿಗೆ ಹೆಚ್ಚಿನ ಸಂಬಳ ನೀಡಬೇಕಾಗಿರೋದ್ರಿಂದ ಹೆಚ್ಚಿನ ಖರ್ಚು ಬರುತ್ತೆ. ಹಾಗಾಗಿ ಹೊಲದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮನೆಯವರೇ ಮಾಡಿಕೊಂಡು ಅಂತೇಳಿದರೆ ಇದು 15 ದಿನ ಕಣೆಶಕ ಹೊಡೆದಾದ್ಮೇಲೆ ಇದು ಬಳ್ಳಿ ಮೂವಿಂಗ್ ಬರೋ ಟೈಮಿಂದನೇ ಮೈಚ್ಕೊಂಡೇ ಬರಬೇಕು. ಇಲ್ಲ ಅಂತೇಳಿದರೆ ಇದ್ರದ್ದು ಗ್ರೋತಿಂಗ್ ಕಡಿಮೆ ಆಗುತ್ತೆ. ಬಳ್ಳಿಲಿ ಒಂದು ಸಣ್ಣ ಕೆಂಪು ಥರ ಬೇರೆ ಬರುತ್ತೆ. ಆ ಬೇರೆ ಹಬ್ಬಿಕೊಂಡು ಹೋಗ್ಬಿಟ್ರೆ ಈ ಗೆಣಸು ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ. ಮಾಡ್ತಾ ಇರ್ಬೇಕು ಆಚೆ ಈಚೆ 15 ದಿನಕ್ಕೊಂದ್ಸತಿ. ಸಿಹಿ ಗೆಣಸಿನಲ್ಲಿ ರೋಗ ಮತ್ತು ಕೀಟದ ಬಾಧೆ ಕಡಿಮೆ ಇರುತ್ತೆ. ಗೆಣಸಿಗೆ ಗೆಣಸಿನ ಮೂತಿ ಹುಳು ಮತ್ತು ಎಲೆ ಚುಕ್ಕೆ ರೋಗ ಮಾತ್ರ ಕಾಡುತ್ತೆ. ಪ್ರಮುಖ ರೋಗ ಮತ್ತು ಕೀಟಗಳು. ಗೆಣಸಿನ ಮೂತಿ ಹುಳು ಲಕ್ಷಣಗಳು. ಮೂತಿ ಹುಳುವಿನ ದುಂಬಿಗಳು ಬಳ್ಳಿಗಳನ್ನ ಮತ್ತು ಗಡ್ಡೆಗಳನ್ನ ತಿನ್ನುತ್ತವೆ. ಮರಿ ಹುಳುಗಳು ಗಡ್ಡೆಯನ್ನ ಕೊರೆದು ತಿನ್ನೋದ್ರಿಂದ ಗಡ್ಡೆ ಕೊಳೆಯುತ್ತೆ. ನಿರ್ವಹಣೆ. ಕೀಟಬಾಧೆ ಕಂಡೊಡನೆ 1 ಮಿಲಿಲೀಟರ್ ಮಿಥೈಲ್ ಪೆರಾಥಿಯಾನ್ 50 EC ಅಥವಾ 1 ಮಿಲಿಲೀಟರ್ ಆಕ್ಸಿಡೆಮೆಟಾನ್ ಮಿಥೈಲ್ 25 EC ಅಥವಾ 2 ಮಿಲಿಲೀಟರ್ ಮೆಲಾಥಿಯಾನ್ 50 EC 1 ಲೀಟರ್ ನೀರಿನಲ್ಲಿ ಕರಗಿಸಿ ಬೆಳೆಗೆ ಸಿಂಪಡಿಸಬೇಕು. ಎಲೆ ಚುಕ್ಕೆ ರೋಗ ಲಕ್ಷಣಗಳು. ವಕ್ರಾಕಾರದ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತೆ. ಆಮೇಲೆ ಒಂದಕ್ಕೊಂದು ಸೇರಿಕೊಂಡು ಎಲೆಗಳು ಒಣಗುತ್ತೆ. ನಿರ್ವಹಣೆ. ಒಣಗಿ ಬಿದ್ದ ಎಲೆಗಳನ್ನ ನಾಶಪಡಿಸಬೇಕು. ರೋಗ ಹರಡುವಿಕೆ ತಡೆಯಲು 0.2ರ ಮ್ಯಾಂಕೋಜೆಬ್ ದ್ರಾವಣದಿಂದ ಸಿಂಪಡಣೆ ಮಾಡಬೇಕು. ಸಿಹಿ ಗೆಣಸು ಬೆಳೆಗೆ ಸಾಮಾನ್ಯವಾಗಿ ರೋಗ ಮತ್ತು ಕೀಟ ಬಾಧೆ ಕಂಡುಬರೋದಿಲ್ಲ. ಆದ್ರೆ ಕೊಡಗಿನಲ್ಲಿ ಸಿಹಿ ಗೆಣಸು ಬೆಳೆದ್ರೆ ರೋಗ ಮತ್ತು ಕೀಟಗಳಿಗಿಂತ ಹೆಚ್ಚಾಗಿ ಕಾಡು ಪ್ರಾಣಿಗಳ ಹಾವಳಿ ಇರುತ್ತೆ. ಅರಣ್ಯದಂಚಿನಲ್ಲಿರುವ ಜಮೀನುಗಳಿಗೆ ಕಾಡು ಪ್ರಾಣಿಗಳು, ಆನೆ, ಕಾಡು ಹಂದಿಗಳು ಲಗ್ಗೆ ಇಟ್ಟು ಫಸಲನ್ನ ನಾಶ ಮಾಡುತ್ತವೆ ಅನ್ನೋದು ರೈತ ಯೋಗೇಶ್ ಅವರ ಅಭಿಪ್ರಾಯ. ಸಿಹಿ ಗೆಣಸು ಬೆಳೆ ಅತ್ಯಂತ ಸುಲಭದ ಬೆಳೆ. ಹಾಗಾಗಿ ನಾವು ಒಂದೇ ಸಲಕ್ಕೆ 20 ಎಕರೆವರೆಗೆ ಈ ಬೆಳೆ ಬೆಳೆಯುತ್ತೇವೆ. ಇನ್ನು ಮನೆಯಲ್ಲಿ 5-6 ಜನರಿದ್ದರೆ ಈ ಬೆಳೆಯನ್ನ ಅವರೇ ನಿರ್ವಹಣೆ ಮಾಡಿಕೊಳ್ಳಬಹುದು. ಮನೆಯಲ್ಲಿ ಹೆಚ್ಚು ಜನರಿಲ್ಲದಿದ್ದರೆ ಕೆಲಸಗಾರರ ಮೇಲೆ ಅವಲಂಬಿತರಾಗಬೇಕಾಗುತ್ತೆ. ಬೇಗ ಬರುವಂಥ ಬೆಳೆ ಆಗಿದ್ದರಿಂದ ಮತ್ತು ಬಹಳ ಸುಲಭ ಇದನ್ನ ಬೆಳೆಯೋಕ್ಕೆ, ಕಾಯಿಲೆ ಇರೋದಿಲ್ಲ. ಮತ್ತು ನಾಟಿ ವಿಧಾನನೂ ಅಷ್ಟೇ ಸುಲಭ.
ಎಲ್ಲ ಕೆಲಸದಲ್ಲೂ ಸುಲಭ, ಮತ್ತು ನಮಗೆ ತುಂಬ ರಿಸ್ಕು ಇರೋದಿಲ್ಲ ಇದ್ರ ಬಗ್ಗೆ. ಇದು ಹಾಳಾಗುತ್ತೆ ಹಂಗೆ ಹಿಂಗೆ ಅಂತ. ಇದು ಕರೆಕ್ಟಾಗಿ ನಿರ್ವಹಣೆ ಮಾಡಿಕೊಂಡ್ರೆ ಇದು ಒಳ್ಳೆ ಬೆಳೆನೇ. ಆದರೆ ಚೆನ್ನಾಗಿರುತ್ತೆ, ಇದು ಒಳ್ಳೆ ಬೆಳೆ ಅಂತ ಹೇಳಿದ್ರೆ ನಮಗೆ ಆದಾಯ ತಂದು ಕೊಡ್ತದೆ ಚಂದ. ಮತ್ತು ಕೆಲಸದ್ದು ಅಷ್ಟು ನಮಗೆ ತಲೆ ಬಿಸಿ ಇರೋದಿಲ್ಲ, ಕೆಲಸದ ಆಳುಗಳು ಸಮಸ್ಯೆನೂ ಕಡಿಮೆ ಇರುತ್ತೆ ಇದರಲ್ಲಿ. ಮನೆಯವರು ಮಾಡ್ಕೋಬೇಕಂದ್ರೆ ಒಂದು 5-6 ಜನದಲ್ಲಿ ನಿರ್ವಹಣೆ ಮಾಡ್ಕೋಬೋದು ಮನೆಯವರು ಇರೋದು. ಇಲ್ಲ ಕೆಲಸದವ್ರು ನಮಗಾದರೆ ಕೆಲಸದವ್ರ ಮುಖಾಂತರನೇ ಮಾಡಿಸ್ಕೋಬೇಕು. ನಮಗೆ ಬೇರೆ ಬೇರೆ ಬೆಳೆ ಮಾಡೋದರಿಂದ ಹಿಂಸೆ ಆಗುತ್ತೆ. ಅದರಿಂದ ನಮಗೆ ಕೆಲಸದವ್ರ ಅಗತ್ಯ ಇರುತ್ತೆ. ಸಿಹಿ ಗೆಣಸಿನ ಬೆಳೆಯನ್ನ ಉತ್ತಮವಾಗಿ ನಿರ್ವಹಣೆ ಮಾಡಿದರೆ ಹೆಚ್ಚಿನ ಇಳುವರಿ ಪಡೆಯಬಹುದು. ಇನ್ನು 1 ಎಕರೆಯಲ್ಲಿ ಸಿಹಿ ಗೆಣಸು ಬೆಳೆಯಲು ಎಷ್ಟು ಖರ್ಚಾಗುತ್ತೆ, ಇದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಗೆಣಸಿಗೆ ಸಂಕ್ರಾಂತಿ ಸಮಯದಲ್ಲಿ ಹೆಚ್ಚಿನ ಬೇಡಿಕೆ ಇರುತ್ತೆ. ಇದನ್ನ ಹೊರತುಪಡಿಸಿಯೂ ಕೇರಳದಲ್ಲಿ ಸಿಹಿ ಗೆಣಸಿಗೆ ಹೆಚ್ಚಿನ ಬೇಡಿಕೆ ಇದೆ. ಹಾಗಾಗಿ ಸಿಹಿ ಗೆಣಸು ಬೆಳೆಯುವ ರೈತರಿಗೆ ಮಾರುಕಟ್ಟೆ ಸಮಸ್ಯೆ ಎದುರಾಗೋದಿಲ್ಲ. ವ್ಯಾಪಾರಿಗಳು ಸಿಹಿ ಗೆಣಸು ಬೆಳೆದ ರೈತರ ಜಮೀನಿಗೆ ಬಂದು ಖರೀದಿ ಮಾಡುತ್ತಾರೆ. ಮಾರುಕಟ್ಟೆ ದರದಲ್ಲೇ ಅವರು ಖರೀದಿ ಮಾಡೋದ್ರಿಂದ ರೈತರಿಗೆ ಹೆಚ್ಚಿನ ನಷ್ಟವೂ ಆಗೋದಿಲ್ಲ. ಮಾರುಕಟ್ಟೆದು ನಮಗೆ ಸಮಸ್ಯೆ ಇರೋದಿಲ್ಲ ಇದ್ರದ್ದು ಅಂತ ಹೇಳಿದರೆ, ಇಲ್ಲೇ ದಳ್ಳಾಳಿಗಳು ಬಂದು ನಮ್ಮ ಇಲ್ಲಿಂದನೇ ಬೈ ಮಾಡ್ತಾರೆ. ನಮಗೆ ಏನಿಲ್ಲ ಅಂತೇಳಿ ಕಿತ್ತು ಲಾಟ್ ಹಾಕಿ ಕೊಟ್ಟರೆ ಸಾಕು, ಅವರೇ ಆಯ್ಕೊಂಡು ಸೈಜು ಅದು ಇದೆಲ್ಲ ನೋಡ್ಕೊಂಡು ಅವರೇ ತೊಗೊಂಡೋಗ್ತಾರೆ. ಅವರು ಅಂತ ಹೇಳಿದರೆ ಈಗ 11 ರೂಪಾಯಿ ಇದ್ದರೆ ಅವರೇ ಕೀಳೋ ಚಾರ್ಜ್ ಎಲ್ಲ ಒಂದು 3 ರೂಪಾಯಿ ಲೆಸ್ ಮಾಡಿ ಆಮೇಲೆ ನಮಗೆ ಮಾರ್ಕೆಟ್ ಕೊಟ್ಬಿಟ್ಟು ಹೋಗ್ತಾರೆ. ನಾವೇ ಕಿತ್ಕೊಡೋದಾದರೆ ಮಾರ್ಕೆಟ್ ರೇಟ್ ನಡೀತಾ ಉಂಟು, ಆ ರೇಟಲ್ಲಿ ತೊಗೊಂಡೋಗ್ತಾರೆ. 11 ರೂಪಾಯಿ ನಡೀತಿದ್ರೆ 11 ರೂಪಾಯಿಲಿ, ನಾವು ಕೊಟ್ಟಿರೋದು 11 ರೂಪಾಯಿಲಿ. ಅದ್ರದ್ದು ಮುಂಚೆ 15 ರೂಪಾಯಿ ಇತ್ತು, 18 ರೂಪಾಯಿ ಗಂಟನೂ ಬಂದಿತ್ತು. ನಮಗೆ ಮಾರ್ಕೆಟದು ಸಮಸ್ಯೆ ಇರೋದಿಲ್ಲ. ಮತ್ತು ಇನ್ನೊಂದು ಅಂತ ಹೇಳಿದರೆ, ಅಲ್ಲಿ ಹೋದ್ಮೇಲೆ ನಮಗೆ ಸಿಂಕೇಜ್ ಬರೋದು ಅದ್ರ ಪ್ರಾಬ್ಲಮ್ಮು ಕಡಿಮೆ. ಮತ್ತು ಇಲ್ಲಿಂದ ಅವರಿಗೆ ನಾವು ಇಲ್ಲಿ ಸ್ಪಾಟ್ ಕ್ಯಾಶ್ ಕೊಟ್ಟು ಕಳಿಸ್ತೀವಿ, ನಮಗೆ ಅದ್ರದ್ದು ಸಮಸ್ಯೆನೇ ಇರೋದಿಲ್ಲ. ಮತ್ತು ಮಾರ್ಕೆಟ್ ಇಲ್ಲಿ ಎಲ್ಲೂ ನಡೆಯೋದಿಲ್ಲ. ಇದು ಕೇರಳ, ತಮಿಳುನಾಡು, ಹೊರ ದೇಶಕ್ಕೆ ಹೋಗೋದ್ರಿಂದ ನಮಗೆ ಅಲ್ಲಿ ರಫ್ತು ಮಾಡೋಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ಬಂದು ಅವ್ರು ಬೈ ಮಾಡೋದೇ ಬೆಸ್ಟ್. 1 ಎಕರೆಯಲ್ಲಿ 150ರಿಂದ 200 ಚೀಲ ಇಳುವರಿ. ಸಿಹಿ ಗೆಣಸು ಬಳ್ಳಿ ನಾಟಿ ಮಾಡಿದ 3ರಿಂದ 3.5 ತಿಂಗಳ ಬಳಿಕ ಗೆಣಸನ್ನ ಕಟಾವು ಮಾಡಬಹುದು. ಆದ್ರೆ ಬೇಗ ಕಟಾವು ಮಾಡಿದ್ರೆ ಇಳುವರಿ ಕಡಿಮೆ ಬರುತ್ತೆ. ಹಾಗಾಗಿ 6 ತಿಂಗಳ ಬಳಿಕ ಕಟಾವು ಮಾಡೋದು ಉತ್ತಮ. ಆಗ ಹೆಚ್ಚಿನ ಇಳುವರಿಯೂ ಸಿಗುತ್ತೆ. ಸಾಮಾನ್ಯವಾಗಿ 1 ಎಕರೆಯಲ್ಲಿ 150ರಿಂದ 200 ಚೀಲ ಇಳುವರಿ ಬರುತ್ತೆ. ಉತ್ತಮವಾಗಿ ತೋಟದ ನಿರ್ವಹಣೆ ಮಾಡಿದವರು 400 ಚೀಲ ಅಂದ್ರೆ 18 ಟನ್ ಇಳುವರಿ ಪಡೆದವರು ಇದ್ದಾರೆ. ಈಗ ಸಿಹಿ ಗೆಣಸಿಗೆ 11 ರೂಪಾಯಿ ಬೆಲೆ ಇದೆ. ಗೆಣಸಿಗೆ 7 ರೂಪಾಯಿ ಸಿಕ್ಕರೂ ರೈತರು ಲಾಭ ಪಡಿಬಹುದು ಅನ್ನೋದು ಯೋಗೇಶ್ ಅವರ ಅನುಭವದ ಮಾತು. ಬಳ್ಳಿ ನೆಟ್ಟು 3-3.5 ತಿಂಗಳಿಗೆಲ್ಲ ಕೀಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಬ್ಬೊಬ್ರು. ಈ ಜಾಗ ಗೀಗ ಏನಾದರೂ ಲೀಸಿ ತೊಗೊಂಡಿದ್ರೆ ಬೇಗ ಬಿಡಬೇಕು ಅಂತ ಹೇಳಿದರೆ 3 ತಿಂಗಳು 3.5 ತಿಂಗಳು ತೆಗಿಬೋದು. ಆದರೆ ಇಳುವರಿ ಕಡಿಮೆ ಇರುತ್ತೆ. ಒಂದೊಂದು ಭೂಮಿಲಿ ಗೋಡೆ ಏನಾದ್ರು ಜಾಸ್ತಿ ಇದ್ದರೆ ಬರೋ ಅಗತ್ಯ ಉಂಟು. ದಪ್ಪದಾಗಿ ನೋಡಿಕೊಂಡು ನಾವು ಈ ಹುಳ ಗಿಳ ಬರೋ ಸೀಸನ್ ನೋಡಿಕೊಂಡು ನೀರು ಏನಾದ್ರು ಕಡಿಮೆ ಇದ್ದರೆ 4 ತಿಂಗಳಿಗೂ ತೆಗಿಬೋದು, 6 ತಿಂಗಳಿಗೂ ತೆಗಿಬೋದು. ನೀರು ಚೆನ್ನಾಗಿದ್ದವರು 6 ತಿಂಗಳ ಗಂಟೆ ಇಟ್ಟರೆ ಒಳ್ಳೆಯದು. 1 ಎಕರೆಗೆ ನಮಗೆ 150-200 ಚೀಲ ಗಂಟನೂ ಬಂದುಂಟು. 400 ಚೀಲ ತೆಗೆದವರು ಇದ್ದಾರೆ. ಒಂದು 18 ಟನ್ ಬರ್ಬೋದು. 18 ಟನ್ನಿಗೆ ಈಗಿನ ರೇಟಲ್ಲಿ 7-8 ಲಕ್ಷ ಬರುತ್ತೆ. ಇದು 11 ರೂಪಾಯಿ. ಈಗಿನ ಮಾರ್ಕೆಟು 11 ರೂಪಾಯಿ ಇದೆ. ಜನವರಿಯಲ್ಲಿ 15 ರೂಪಾಯಿ ಇತ್ತು. ಸಾಕು 7 ರೂಪಾಯಿ ಸಿಕ್ಕಿದ್ರು ಸಹ ನಮಗೆ ಇದರದ್ದು ಲಾಭ ಗಿಟ್ಟಿಸ್ಕೋಬೋದು. 1 ಎಕರೆಯಲ್ಲಿ ಸಿಹಿ ಗೆಣಸು ಬೆಳೆಯಲು 30ರಿಂದ 40 ಸಾವಿರ ಖರ್ಚು. 1 ಎಕರೆಯಲ್ಲಿ 80 ಸಾವಿರ ರೂಪಾಯಿವರೆಗೆ ಲಾಭ. ಸಿಹಿ ಗೆಣಸು ಬೆಳೆಯಲು ಹೆಚ್ಚಿನ ಖರ್ಚಾಗೋದಿಲ್ಲ. ಒಮ್ಮೆ ಸಸಿ ನಾಟಿ ಮಾಡಿದ್ರೆ ಬೆಳೆಯಲ್ಲಿ ಹೆಚ್ಚಿನ ಕೆಲಸ ಇರೋದಿಲ್ಲ. ಹಾಗಾಗಿ 1 ಎಕರೆಯಲ್ಲಿ ಸಿಹಿ ಗೆಣಸು ಬೆಳೆಯಲು 30ರಿಂದ 40 ಸಾವಿರ ರೂಪಾಯಿ ಖರ್ಚು ಬರುತ್ತೆ. 1ರಿಂದ 1,10,000 ರೂಪಾಯಿವರೆಗೆ ಆದಾಯ ಬರುತ್ತೆ.
ಹಾಗಾಗಿ ಖರ್ಚು ಕಳೆದು 80,000ವರೆಗೆ ಲಾಭ ಪಡೆಯಬಹುದು. ಇನ್ನು ನಾವು 20 ಎಕರೆಯಲ್ಲಿ ಗೆಣಸು ಬೆಳೆದಾಗ 10 ರಿಂದ 15 ಲಕ್ಷ ರೂಪಾಯಿವರೆಗೆ ಲಾಭ ಸಿಕ್ಕಿತ್ತು. ಅತ್ಯಂತ ಕಡಿಮೆ ನಿರ್ವಹಣೆಯಲ್ಲಿ ಯಾವುದೇ ರಿಸ್ಕ್ ಇಲ್ಲದೆ ಹೆಚ್ಚಿನ ಲಾಭ ಪಡೆಯಲು ಈ ಬೆಳೆ ಸೂಕ್ತವಾಗಿದೆ ಅನ್ನೋದು ರೈತರ ಅಭಿಪ್ರಾಯ. 40 ಜನ ಕೆಲಸದವ್ರು ಬೇಕು. ಒಂದು 30 ರಿಂದ 40 ಸಾವಿರ ಖರ್ಚಾಗುತ್ತೆ. ಒಂದು ಕಡಿಮೆ ನಮಗೆ ನಮ್ಮ ಪ್ರಕಾರದಲ್ಲಿ ಒಂದು 1,10,000 ಎಲ್ಲ ಸಿಕ್ಕಿ ಉಂಟು ಒಂದು ಎಕರೆಗೆ. ಅದರಿಂದ 30-40 ಸಾವಿರ ತೆಗೆದ್ರು ಒಂದು 80 ಸಾವಿರ ಎಲ್ಲ ಲಾಭ ಬರುತ್ತೆ. ನಮಗೆ ಸುಮ್ಮನೆ ಫ್ರೀಯಾಗಿ ಬರೋದಂತ ಸುಮ್ಮನೆ ಬಿಟ್ಬಿಟ್ರೆ ಸಾಕು, ಕಾಯಿಲೆಗಿಲೆ ಬರೋದಿಲ್ಲ, ಸುಮ್ಮನೆ ಬಿಟ್ಟರೆ ಸಾಕು. ಅದ್ರ ಮಧ್ಯದಲ್ಲಿ ತುಂಬ ಓಡಾಡಬೇಕು ಅಂತಲೇ ಅಗತ್ಯನೂ ಇಲ್ಲ. ನಮಗೆ ನಾವು ಟೋಟಲ್ 20 ಎಕರೆ ಗಂಟನೂ ಮಾಡಿದ್ದೀವಿ. 10-15 ಲಕ್ಷ ಗಂಟನೂ ಸಿಕ್ಕಿದ್ದು ಉಂಟು ನಮಗೆ. ಅದು ನಮ್ಮ ಕೊಡಗಿನಲ್ಲಿ ಅಂತ ಹೇಳಿದರೆ ಈ ಬೆಳೆದು ಇದು ಕಾಫಿ ಜಾಸ್ತಿ ಇರೋದ್ರಿಂದ ಕಾಫಿಗೆ ಮಾತ್ರ ಸಬ್ಸಿಡಿ ಮತ್ತು ಇದು ಕೊಡ್ತಾರೆ. ಯೋಗೇಶ್ ಅವರು 7 ಎಕರೆಯಲ್ಲಿ ಸಿಹಿಗೆಣಸು ಬೆಳೆದಿದ್ದು ಕಡಿಮೆ ನಿರ್ವಹಣೆಯಲ್ಲಿ ಹೆಚ್ಚಿನ ಆದಾಯ ಪಡೆದಿದ್ದಾರೆ. ಇವರು 1 ಎಕರೆಯಲ್ಲಿ 80,000 ರೂಪಾಯಿನಂತೆ 7 ಎಕರೆಯಿಂದ 5 ಲಕ್ಷಕ್ಕೂ ಹೆಚ್ಚಿನ ಲಾಭ ಪಡೆದಿದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಿಸುವುದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.